ನಮಸ್ಕಾರ. ಟಾಕ್ಸಿಕ್ ಚಿತ್ರದಲ್ಲಿ ಒಬ್ಬ ಆ್ಯಕ್ಟರ್ ಇದ್ದಾರೆ. ಇವರು ಬ್ರಿಟಿಷ್ ಆ್ಯಕ್ಟರ್. ಟಿವಿ ಹಾಗೆಯೇ ಸಿನಿಮಾ, ಥಿಯೇಟರ್ ಅಥವಾ ರಂಗಭೂಮಿ. ವಿಲಿಯಂ ಶೇಕ್ಸ್ಪಿಯರ್ ಅವರ ನಾಟಕಗಳಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ಮಾಡಿರುವಂತಹ ಕಲಾವಿದರು. ತುಂಬ ಒಳ್ಳೆಯ ಬೇಸ್ ಇರುವಂಥ ಕಲಾವಿದರು. ನೋಡಲಿಕ್ಕೆ ಟೆರಿಫಿಕ್ ಅನ್ನಿಸ್ತಾರೆ. ತುಂಬ ಖದರ್ ಆಗಿರುವಂಥ ನಟರು ಅಂತ ಅನ್ನಿಸ್ತಾರೆ. ಸೊ ಇವರ ಒಂದು ವಿಷಯ ಹೇಳಲಿಕ್ಕೆ ಈ ಒಂದು ವಿಡಿಯೋ ಮಾಡಿರುವಂಥದ್ದು ಏನಪ್ಪ ಅಂದರೆ, ಇವರು ಕನ್ನಡವನ್ನು ಕಲಿತು ಟಾಕ್ಸಿಕ್ ಚಿತ್ರಕ್ಕೆ ಆ್ಯಕ್ಟ್ ಮಾಡಿರುವಂಥದ್ದು. ಈ ವಿಷಯವನ್ನು ಚಿತ್ರದ ನಿರ್ದೇಶಕಿ ಗೀತು ಮೋಹನ್ ದಾಸ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿರುವಂಥದ್ದು. ಅಂದರೆ ನೀವು ಸಿನಿಮಾದ ಸೆಟ್ಟಲ್ಲಿ ಇದ್ದಾಗ ಒಂದು ಎನರ್ಜಿ ಇರುತ್ತೆ, ನಿಮ್ಮ ಎನರ್ಜಿಗೆ ಸಾಟಿನೇ ಇಲ್ಲ. ಸೊ ತುಂಬ ಅದ್ಭುತವಾಗಿ ಆ ಒಂದು ಜಾಗವನ್ನು ನೀವು ನೋಡ್ಕೋತೀರಿ. ಅಲ್ಲಿ ನೀವು ಹೆಚ್ಚು ಪ್ರೆಸೆನ್ಸ್ ಆಗಿರ್ತದೆ ನಿಮ್ಮದು. ಸೊ ಹಾಗೆಯೇ ಒಂದು ಕನ್ನಡ ಭಾಷೆಯನ್ನು ಕಲಿಯುವುದು ಅಷ್ಟು ಸುಲಭ ಅಲ್ಲ. ಅದರಲ್ಲೂ ಕಲಿತ ಮೇಲೂ ಫ್ಲೂಯೆಂಟಾಗಿ ಅದನ್ನು ಹೇಳುವಂಥ ಅಥವಾ ಅದನ್ನು ಕಲಿಯುವಂಥ, ಅದನ್ನು ಪ್ರಾಕ್ಟೀಸ್ ಮಾಡುವಂಥ ಸಾಹಸ ಏನಿದೆಯಲ್ಲ, ಅದು ಅಷ್ಟು ಸುಲಭವಾದದ್ದಲ್ಲ ಅಂತ ಹೇಳಿ ಬರ್ಕೋತಾರೆ. ಸೊ ಇಷ್ಟೆಲ್ಲ ಹೇಳಿದಂಥ ವ್ಯಕ್ತಿ ಹೆಸರು ಅಥವಾ ಕಲಾವಿದರ ಹೆಸರು ಏನಂತಂದರೆ, ತುಂಬ ವಿಶೇಷವಾಗಿ ನಾವು ಹೇಳ್ಬೋದು ಡ್ಯಾರೆಲ್ ಡಿಸಿಲ್ವಾ ಇವರ ಹೆಸರು. ಇವರ ಫೋಟೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ವಿಡಿಯೋದ ಕೊನೆಯಲ್ಲಿ ಅವರ ಫೋಟೋಗಳಿದೆ. ಒಂದು ಸಿನಿಮಾದ್ದು, ಇನ್ನೊಂದು ಅವರ ವೈಯಕ್ತಿಕ ಇನ್ಸ್ಟಾದಲ್ಲಿರುವಂಥ ಫೋಟೋನ ನಿಮಗೆ ಇಲ್ಲಿ ಶೇರ್ ಮಾಡ್ತೇನೆ. ಅಂದರೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಹಾಕ್ತೀನಿ ನಾನು. ಅಷ್ಟು ಅದ್ಭುತವಾದ ಲುಕ್ ಇರುವಂಥವ್ರು, ಅಷ್ಟೇ ಟೆರಿಫಿಕ್ ಅನಿಸುವಂಥ ಕಲಾವಿದರು. ಇವರ ಬೇಸ್ ವಾಯ್ಸ್ ಏನಿದೆ ಅದು ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಹಾಗಾಗಿ ಹೆಚ್ಚಾಗಿ ಇವರಿಗೆ ಏನಪ್ಪ ಆ್ಯಕ್ಷನ್ ಸಿನಿಮಾಗಳೇ ಹುಡುಕೊಂಡು ಬರುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿ ಸಿಗುತ್ತೆ ನಮಗೆ. ನೀವು ಗೂಗಲ್ ಸರ್ಚಲ್ಲಿ ಕೊಟ್ಟರೆ ಸೊ ಇದೆಲ್ಲ ಮಾಹಿತಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ವಿಶೇಷವಾಗಿ ಇವ್ರ ಬಗ್ಗೆ ಹೇಳುವಂಥದ್ದು ಏನಂದರೆ, ಇವರು ಕನ್ನಡ ಕಲಿತರು, ಹಾಗೆಯೇ ಕನ್ನಡದ ಸಿನಿಮಾ ಟಾಕ್ಸಿಕ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು ಅನ್ನುವಂಥದ್ದು. ಇವರ ಬಗ್ಗೆ ಚಿತ್ರದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಬರ್ಕೊಂಡ್ರು ಅನ್ನುವಂಥದ್ದು ಒಟ್ಟು ಈ ಸುದ್ದಿಯ ತಿರುಳು ಅಥವಾ ಇದನ್ನು ಹೇಳಲಿಕ್ಕೆ ಅಥವಾ ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.